ಪ್ರಿಯ ವೀಕ್ಷಕರೆಲ್ಲರಿಗೆ ಸಹ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಎಂದಿನಂತೆ ಇಂದು ಕೂಡ ನಾವು ಕರ್ತನ ನಾಮದ ಅತಿಶಯಗಳನ್ನು ಅದರ ಅರ್ಥಗಳನ್ನು ಯಾವುದಕ್ಕಾಗಿ ನಾವು ಆ ಒಂದು ಹೆಸರಿಂದ ಆತನ ಕರಿತೇವೆ, ಅದರಿಂದ ಬರುವಂಥ ನಮಗೆ ಆಶೀರ್ವಾದಗಳು, ನಾವು ಯಾತಕ್ಕಾಗಿ ಆತನನ್ನು ವಿವಿಧ ಹೆಸರುಗಳಿಂದ ನಾವು ಆತನ ಸ್ತುತಿಸ್ತೇವೆ, ಇದರ ಬಗ್ಗೆ ನಾವು ತಿಳಿತಾ ಬಂದಿದ್ದೇವೆ. ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿರ್ತಾರೆ. ಅವರು ನಿಮ್ಮೆಲ್ಲ ಪರವಾಗಿ ಆತ್ಮೀಯನ ಸ್ವಾಗತ ಮಾಡ್ತೇನೆ. ಪಾಸ್ಟರ್ ಸಮಾಧಾನದ ಪ್ರಭು ಅಥವಾ ಸಮಾಧಾನಕರ್ತ ಅಥವಾ ಶಾಂತಿದಾಯಕನಾಗಿರುವಂಥ ಯೆಹೋವ ಶಾಲೋಮ್ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿತಾ ಬಂದ್ವಿ. ಇಂದು ಅದು ಮುಂದುವರಿಸಿಕೊಂಡು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾವು ಕಳೆದ ಸಂಚಿಕೆಯಲ್ಲಿ ಈ ಸಮಾಧಾನದಾಯಕನು ಅಥವಾ ಶಾಂತಿದಾಯಕನು, ಸಮಾಧಾನಪ್ರದನು ಹೀಗೆಲ್ಲ ಹೇಳ್ಬೋದಾಗಿರುವಂಥ ಯೆಹೋವ ಶಾಲೋಮ್ ಎಂಬ ವಿಷಯದಲ್ಲಿ ಹಳೆ ಒಡಂಬಡಿಕೆಯಿಂದ ಕೆಲವೊಂದು ಬಹಳ ಮುಖ್ಯವಾಗಿರುವಂಥ ಸಂಗತಿಗಳನ್ನು ನೋಡಿದ್ದೇವೆ. ಯಾಕಂತೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಈ ಮೂಲ ವಾಕ್ಯ ಬರುವಂಥದ್ದೇ ಜಡ್ಜಸ್, ನ್ಯಾಯಸ್ಥಾಪಕರ 6ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಮೂಲ ವಾಕ್ಯ ಬರ್ತದೆ. ಆನಂತರ ತುಂಬ ಕಡೆಗಳಲ್ಲಿ ದೇವರು ಯಾವ ರೀತಿಯಾಗಿ ಶಾಂತಿ ಕೊಡ್ತಾನೆ, ಸಮಾಧಾನ ಕೊಡ್ತಾನೆ ನಾವು ನೋಡಿದ್ದೆವು. ತೊರೆಯ ಹಾಗೆ, ದೊಡ್ಡ ತುಂಬಿ ತುಳುಕುವ ನದಿಯ ಹಾಗೆ ಆತ ನಮಗೆ ಸಮಾಧಾನ ಕೊಡುವಂಥ ದೇವರಾಗಿದ್ದಾನೆ. ಇನ್ನು ನಾವು ನೋಡಿದ್ದೆವು, ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿಗೆ ಸಮಾಧಾನದ ಪ್ರಭು ಎಂಬುದಾಗಿ ಕೂಡ ನೋಡಿದ್ದೆವು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಎಂಬುದಾಗಿ ಏನು ಪ್ರಕಟವಾಗಿದ್ದರು ದೇವರು, ಆತನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಾಗಿ ಪ್ರಕಟವಾಗಿದ್ದಾನೆ. ಅಲ್ಲಿಯೂ ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಆತ ಸಮಾಧಾನ ಕೊಡುವಂಥವನೇ. ಆತನ ಹೆಸರಿಗೆ ತಕ್ಕ ಹಾಗೆ ಆತನ ಸ್ವಭಾವ ಇರ್ತದೆ ಮತ್ತು ಆತನ ಸ್ವಭಾವ ಯಾವಾಗಲೂ ಒಂದೇ ರೀತಿ ಇರ್ತದೆ, ಅದು ಬದಲಾಗಲ್ಲ. ಯಾವತ್ತೂ ಕೂಡ ಆತನ ಸ್ವಭಾವ ಬದಲಾಗುವುದಿಲ್ಲ. ಸ್ವಭಾವ ಕಾಲಕ್ಕೆ ತಕ್ಕ ಹಾಗೆ, ಯುಗಗಳು ಬದಲಾದ ಹಾಗೆ ಆತನ ಸ್ವಭಾವ ಬದಲಾಗುವುದಿಲ್ಲ. ಒಂದು ಕಾಲದಲ್ಲಿ ತುಂಬ ರಫ್ ಇದ್ದರು, ಆನಂತರ ಸ್ಮೂತ್ ಆದವರ ಹಾಗೆ. ಒಂದು ಕಾಲದಲ್ಲಿ ತುಂಬ ಸ್ಮೂತ್ ಇದ್ದರು, ಆನಂತರ ರಫ್ ಆದವರ ಹಾಗೆ. ಒಂದು ಕಾಲದಲ್ಲಿ ಭಾಳ ಒಳ್ಳೆಯವರು, ಆನಂತರ ಕೆಟ್ಟವರಾದ ಹಾಗೆ, ಅಥವಾ ಒಂದು ಕಾಲದಲ್ಲಿ ಕೆಟ್ಟವರು ನಂತರ ಒಳ್ಳೆಯವರಾದ ಹಾಗೆಲ್ಲ ನಮ್ಮ ದೇವರು ಬದಲಾಗುವುದಿಲ್ಲ. ಆತ ಎಂದೆಂದಿಗೂ ಒಂದೇ ರೀತಿ ಇರುವಂಥವನು. ಹಾಗಾಗಿ ಆತ ಸಮಾಧಾನದಾಯಕನು ಅಂತ ಹೇಳಿದ ಮೇಲೆ ಆತ ಯಾವಾಗಲೂ ಸಮಾಧಾನ ಕೊಡುವವನೇ. ಎಂದಿಗೂ ಆತನ ಗುಣ ಒಂದೇ ರೀತಿ ಇರುವಂಥದ್ದಾಗಿದೆ. ಹಾಗಾಗಿ ನಾವು ಕೆಲವೊಂದು ವಾಕ್ಯಗಳನ್ನು ಕೂಡ ನಾವು ನೋಡಿಕೊಳ್ಳುವಂಥವರಾಗಿರೋಣ. ನಮಗೆ ಯಾವ ದೇವರು ಶಾಂತಿದಾಯಕನು, ಸಮಾಧಾನ ಕೊಡುವಾತನು ಎಂಬಂಥ ಕೆಲವು ವಾಕ್ಯಗಳನ್ನು ಹೊಸ ಒಡಂಬಡಿಕೆಯಿಂದ ವಿಶೇಷವಾಗಿ ನಾವು ನೋಡಿಕೊಳ್ಳುವಂಥವರಾಗಿರೋಣ. ಬನ್ನಿ, ನಮಗೆ 1 ಕೊರಿಂಥಿ 1:3 ನಾವು ನೋಡಿಕೊಳ್ಳೋಣ, ಅಥವಾ 2:3 1ರಿಂದನೇ ಓದಿಕೊಂಡ್ಬಿಡಿ. ಆವಾಗ ಅದು ಆ ವಾಕ್ಯ ಕಟ್ಟಾಗದೆ ನಮಗೆ ಪೂರ್ತಿ ಸಿಗ್ತದೆ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು, ಸಹೋದರನಾದ ಸೋಸ್ಥೆನನು, ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿ ನೋಡ್ತೇವೆ, ಕೊರಿಂಥ್ಯದಲ್ಲಿರುವಂಥ ದೇವಜನರಿಗೆ ಅಂತ ಹೇಳಿಕೊಂಡು ಮತ್ತೆ ಮುಂದೆ ದೇವರ ವಾಕ್ಯಲ್ಲಿ ಹೇಳಲಾಗ್ತಾ ಇದೆ, ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ಇದು ಕೊರಿಂಥ್ಯದವರಿಗೆ ಮಾತ್ರ ಅಲ್ಲ, ಇದು ಲೋಕದಲ್ಲಿ ಎಲ್ಲೇ ಯಾವುದೇ ಕಾಲಮಾನದಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಭಾಷೆಯನ್ನು ಆಡುವಂಥ ಜನರಿದ್ದರೂ ಕೂಡ ಯೇಸು ಕ್ರಿಸ್ತನನ್ನು ನಂಬಿದಂಥವರಾಗಿರುವುದಾದರೆ ಅವರಿಗೆ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿ, ತಂದೆಯಾದ ದೇವರು, ತಂದೆ ಮಗ ಪವಿತ್ರಾತ್ಮನಾಗಿರುವಂಥ ದೇವರು ನಮಗೆ ಶಾಂತಿ ಕೊಡುವಂಥ ದೇವರಾಗಿದ್ದಾನೆ, ಶಾಂತಿದಾಯಕನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ನಂಬಿದಂಥ ಪ್ರತಿಯೊಬ್ಬರಿಗೆ ಕೃಪೆ ದೊರಕ್ತದೆ ಮತ್ತು ಶಾಂತಿ ದೊರಕ್ತದೆ ಎಂಬುದಾಗಿ. ನೋಡಿ, ಕೃಪೆಯೂ ಶಾಂತಿಯೂ ಉಂಟಾಗಲಿ. ಇನ್ನು ಒಂದು ವಾಕ್ಯವನ್ನು 2 ಕೊರಿಂಥ್ಯಕ್ಕೆ ಬಂದಾಗ ಓದಿಕೊಳ್ಳೋಣ. 1:2 ಓದಿಕೊಳ್ಳೋಣ. 2 ಕೊರಿಂಥ್ಯ 1ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿ, ಇಲ್ಲಿ ಕೂಡ ನೋಡ್ತೇವೆ, ತಂದೆಯಾದ ದೇವರಿಂದಲೂ ಕರ್ತನಾಗಿರುವ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿ, ದೇವರು ನಮಗೆ ಕೃಪೆ ಮತ್ತು ಶಾಂತಿಯನ್ನು ಕೊಡುವಂಥ ದೇವರಾಗಿದ್ದಾನೆ. ಈಗ ಅದೇ 2 ಕೊರಿಂಥ್ಯ 13ನೇ ಅಧ್ಯಾಯದಲ್ಲಿ ಅದರ 11ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಕಡೆ ಮಾತನೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ,
ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ನೋಡಿ, ಅಲ್ಲಿ ಕೃಪೆಯೂ ಶಾಂತಿ ಅಂತೂ ಇರುವಾಗ ಇಲ್ಲಿ ನೋಡ್ತೇವೆ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ನೋಡಿ, ನಮ್ಮ ದೇವರು ನಮಗೆ ಕೃಪೆಯನ್ನು ಕೊಡುವವನಾಗಿದ್ದಾನೆ, ಶಾಂತಿಯನ್ನು ಕೊಡುವವನಾಗಿದ್ದಾನೆ. ಕೃಪೆ ದೊರಕಿದಾಗ ನಮಗೆ ಶಾಂತಿ ಬರ್ತದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೀತಿಯನ್ನು ಕೊಡ್ತಾನೆ, ಶಾಂತಿಯನ್ನು ಕೊಡ್ತಾನೆ. ಪ್ರೀತಿ ಇದ್ದಾಗ ಶಾಂತಿ ಬರ್ತದೆ, ಪ್ರೀತಿ ಇಲ್ಲದಿದ್ದರೆ ಶಾಂತಿ ಬರುವುದೇ ಇಲ್ಲ. ಹಾಗಾದರೆ ನಮ್ಮ ದೇವರು ನಮಗೆ ಕೃಪೆ, ಪ್ರೀತಿ ಮತ್ತು ಶಾಂತಿಯನ್ನು ಕೊಡುವಂಥ ದೇವರಾಗಿದ್ದಾನೆ. ಇನ್ನು ಒಂದು ವಾಕ್ಯವನ್ನು ನೋಡುವಾಗ ರೋಮಪತ್ರಿಕೆ 16:20 ಓದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ. ಸಾಕು. ಇಲ್ಲಿ ನೋಡ್ತೇವೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನೋಡಿ, ಶಾಂತಿ ಕೊಡುವಂಥ ದೇವರು, ನೋಡಿ ಆ ಶಾಂತಿ ತರುವವನು ಯಾರು? ಸೈತಾನ. ನಾವು ನೋಡಿದ್ದೇವೆ ಕೃಪೆಯನ್ನು ಶಾಂತಿಯನ್ನು ಕೊಡ್ತಾನೆ, ಪ್ರೀತಿಯನ್ನು ಶಾಂತಿಯನ್ನು ಕೊಡ್ತಾನೆ. ಈಗ ಶಾಂತಿಯನ್ನು ಕೊಡುವಂಥ ದೇವರು ಸೈತಾನನ ಕಾಲ ಕೆಳಗೆ ಅವರು ತಲೆಯನ್ನು ಜಜ್ಜಿದ್ದಾರೆ. ಸಮಾಧಾನದ ಪ್ರಭುವಾಗಿ ಯೇಸು ಸ್ವಾಮಿ ಸೈತಾನ ತಲೆಯನ್ನು ಜಜ್ಜಿಬಿಟ್ಟಿದ್ದಾರೆ. ಈಗ ನಮ್ಮ ಕಾಲ ಕೆಳಗಡೆ ಹಾಕಿ ಸೈತಾನನ ತುಳಿಸಿ ಬಿಡುವರು ಎಂಬುದಾಗಿ ನಮ್ಮ ವಿರುದ್ಧ ಅಶಾಂತಿ ತರಲಿಕ್ಕೆ, ಗಲಭೆ ತರಲಿಕ್ಕೆ, ಗೊಂದಲ ತರಲಿಕ್ಕೆ, ಗಲಿಬಿಲಿ ತರಲಿಕ್ಕೆ, ಸಮಾಧಾನವನ್ನು ಕದ್ದುಕೊಳ್ಳಲಿಕ್ಕೆ. ನೋಡಿ, ಸೈತಾನ ಕದ್ದುಕೊಳ್ಳುವುದು, ಕೊಯ್ಯೋದು, ಹಾಳು ಮಾಡುವುದಕ್ಕೆ ಬರ್ತಾನಂತೆ. ಅವನು ಸಮಾಧಾನವನ್ನು ಕೂಡ ಕದ್ದುಕೊಳ್ಳುವವನಾಗಿದ್ದಾನೆ. ಸಮಾಧಾನವನ್ನು ಹಾಳು ಮಾಡುವಂಥ, ಕದ್ದುಕೊಳ್ಳುವಂಥ ಸೈತಾನನ್ನು ನೀವು ಕಾಲ ಕೆಳಗಡೆ ಹಾಕಿ ತುಳಿದು ಬಿಡುವ ಹಾಗೆ ದೇವರು ಮಾಡುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾಗಿ ನಮ್ಮ ದೇವರು ಶಾಂತಿದಾಯಕನು, ಸಮಾಧಾನ ಕೊಡುವಂಥ ದೇವರಾಗಿದ್ದಾನೆ. ನೋಡಿ, ನಮಗೋಸ್ಕರ ಈ ಲೋಕದಲ್ಲಿ ಸಮಾಧಾನಕ್ಕಾಗಿ ಜನರು ಎಷ್ಟೆಲ್ಲ ಕಷ್ಟಪಡ್ತಾರೆ. ಅಲ್ಲಿ ಓಡಾಡ್ತಾರೆ, ಇಲ್ಲಿ ಓಡಾಡ್ತಾರೆ, ಸಿನಿಮಾ ನೋಡಲಿಕ್ಕೆ ಹೋಗ್ತಾರೆ, ಮಾದಕ ವಸ್ತುಗಳನ್ನು ತಿನ್ನಲಿಕ್ಕೆ ಹೋಗ್ತಾರೆ. ನೋಡಿ, ಇದೆಲ್ಲ ಮಾಡೋದು ಸಮಾಧಾನಕ್ಕಾಗಿಯೇ ಇದೆಲ್ಲ ಹಾರೈಸ್ತಾರೆ, ಅಥವಾ ಸಮಾಧಾನವನ್ನು ಹಾರೈಸಿ ಇದನ್ನೆಲ್ಲ ಮಾಡ್ತಾರೆ. ಸ್ವಲ್ಪ ಮದ್ಯಪಾನ ಮಾಡಿದರೆ ಜೀವನದಲ್ಲಿ ತುಂಬ ಟೆನ್ಷನ್ ಉಂಟು, ತುಂಬ ಸಾಲ ಉಂಟು, ತುಂಬ ಕಷ್ಟ ಉಂಟು, ಕುಟುಂಬದಲ್ಲಿ ಜಗಳ ಉಂಟು, ಏನೆಲ್ಲ ಸಮಸ್ಯೆ ಉಂಟು, ತುಂಬ ಹಣದ ಒಂದು ಸಾಲ ಉಂಟು, ಇದೆಲ್ಲ ಮರಿಬೇಕು. ಸ್ವಲ್ಪ ಮದ್ಯಪಾನ ಮಾಡಿದರೆ ಇದನ್ನೆಲ್ಲ ಮರೆಯಬಹುದು ಎಂಬುದಾಗಿ ವಿಚಾರ ಮಾಡಿ ಏನು ಮಾಡ್ತಾರೆ? ಮದ್ಯಪಾನ ಮಾಡ್ತಾರೆ, ಮರಿಬೇಕು ಎಂಬುದಾಗಿ. ಇನ್ನು ಅನೇಕರು ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾರೆ. ಇನ್ನು ಅನೇಕರು ಸಿನಿಮಾ ನೋಡಲಿಕ್ಕೆ ಹೋಗ್ತಾರೆ. ನೋಡಿ, ಆದರೆ ಇದು ಯಾವುದು ಕೂಡ ನಿಜವಾದ ಸಮಾಧಾನ ಕೊಡಲ್ಲ. ಮದ್ಯದ ಅಮಲು ಇಳಿದ ಕೂಡಲೇ ಡಬಲ್ ಟೆನ್ಷನ್ ಆಗ್ತದೆ. ಇನ್ನು ಮಾದಕ ವಸ್ತುವಿನ ಅಮಲು ಇಳಿದ ಕೂಡಲೇ ಡಬಲ್ ಟೆನ್ಷನ್ ಆಗ್ತದೆ. ಮತ್ತು ಆ ಮಾದಕ ವಸ್ತು ಕೊನೆಗೆ ಏನಾಗ್ತದೆ? ಉಳಿದವುಗಳನ್ನು ಮರೆತು ಮಾದಕ ವಸ್ತುವಿನ ಅಮಲಿನಿಂದ ಅವನು ಹುಚ್ಚನಾಗಿ ಬಿಡ್ತಾನೆ. ಈಗ ಸ್ವಲ್ಪವೂ ಇಲ್ಲ ಸಮಾಧಾನ, ಅವನಿಗೆ ಸಮಾಧಾನ ಎಂಬಂಥದ್ದೇ ಇಲ್ಲ. ಟೈಮಿಗೆ ಆ ಡೋಸು ಹೋಗ್ತಾನೆ ಇರಬೇಕು ಶರೀರಕ್ಕೆ. ಆ ಡೋಸ್ ಇಳಿದ ಕೂಡಲೇ ಅವನು ಹುಚ್ಚನಾಗಿ ಬಿಡ್ತಾನೆ. ಡೋಸ್ ಏರಿದಾಗಲೂ ಹುಚ್ಚನೇ ಇರ್ತಾನೆ, ಡೋಸ್ ಇಳಿದ ಮೇಲಂತೂ ವೈಲೆಂಟ್ ಅಥವಾ ಅವನು ಹಿಂಸಾತ್ಮಕ ಹುಚ್ಚನಾಗಿಬಿಡ್ತಾನೆ. ಯಾಕಂದರೆ ಅವನಿಗೆ ಬೇಗ ಈಗ ಬೇಕು ಮಾದಕ ವಸ್ತು ಅಂತ. ಕಳ್ಳತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಕೊಲೆ ಮಾಡ್ತಾನೆ, ಏನೆಲ್ಲ ಮಾಡ್ತಾನೆ. ನೋಡಿ, ಇದೆಲ್ಲ ಲೋಕದ ಸಮಾಧಾನವನ್ನು, ಲೌಕಿಕ ರೀತಿಯಲ್ಲಿ ಸಮಾಧಾನವನ್ನು ಹಾರೈಸಿ ಮಾಡುವಂಥದ್ದು. ಇನ್ನು ಫಿಲಿಮ್ ನೋಡ್ತಾರೆ, ಫಿಲಿಮ್ ಮೂಲಕವೂ ಸಮಾಧಾನ ಸಿಕ್ಕಲ್ಲ. ಯಾಕಂತ ಹೇಳಿದರೆ, ನಾನು ಕೂಡ ಒಂದು ಕಾಲದಲ್ಲಿ, ಅಂದರೆ ಕರ್ತನ ಕಡೆಗೆ ಬರೋದಕ್ಕಿಂತ ಮುಂಚೆ ಫಿಲಿಮ್ ನೋಡ್ತಾ ಇದ್ದೆ. ಥಿಯೇಟ್ರಲ್ಲಿ ಕೂತ್ಕೊಂಡು ಕೂಡ ನೋಡ್ತಾ ಇದ್ದೆ. ಅನೇಕರು ಥಿಯೇಟ್ರಲ್ಲಿರ್ಬೋದು, ಮನೇಲಿರ್ಬೋದು, ಸಮಾಧಾನಕ್ಕಾಗಿ, ನೆಮ್ಮದಿಗಾಗಿ ಫಿಲಿಮ್ ನೋಡ್ತಾರೆ. ಆ ಫಿಲಿಮ್ ಏನೋ ಬಹಳ ಟ್ರ್ಯಾಜಿಡಿ ಫಿಲಿಮ್ ಆಗಿದ್ದರೆ ಸಮಾಧಾನಕ್ಕಾಗಿ ನೋಡುವನು ಆ ಫಿಲಿಮ್ ನೋಡ್ತಾ ಕಣ್ಣೀರು ಬಿಡ್ತಾ ಕೂತ್ಕೊಂಡಿರ್ತಾನೆ. ನೋಡಿ, ನೋಡಿದ್ದು ಸಂತೋಷಕ್ಕಾಗಿ, ಕೊನೆಗೆ ಆಗುವುದು ಅಳು. ಇನ್ನೊಂದು ವ್ಯತ್ಯಾಸ ಅಂದರೆ ಅಷ್ಟೇ, ಈಗ ಸಮಾಧಾನ ಇಲ್ಲ ಅಂತೇಳಿ ನಾವು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೇವೆ. ಆ್ಯಕ್ಚುಲಿ ಫಿಲ್ಮ್ ಆ್ಯಕ್ಟರ್ಸ್ನವರೇ ಈಗ ಅವರಿಗೆ ಸಮಾಧಾನ ಇಲ್ಲ ಅಂತೇಳಿ ಅವರು ಡ್ರಗ್ಸ್ ಅದಕ್ಕೆ ಹೋಗ್ತಾರೆ. ಅಂದರೆ ಅವರು ಸಮಾಧಾನ ಇಲ್ಲದವರು ಸಮಾಧಾನ ಕೊಡಲಿಕ್ಕೆ ಬಹುತೇಕ ಸೆಲೆಬ್ರಿಟಿ ಹೇಗೆ ಆಗ್ತಾರೆ ಅಂದರೆ, ಭಾಳ ಫಾಲೋವರ್ಸ್ ಇದ್ದಾಗ ಸೆಲೆಬ್ರಿಟಿ ಆದರು. ತುಂಬ ಹಣನೂ ಇರ್ತದೆ ಮತ್ತು ತುಂಬ ಫಾಲೋವರ್ಸ್ ಇರ್ತಾರೆ. ಅವರಿಗೆ ಹಣನೂ ಉಂಟು, ಫಾಲೋವರ್ಸ್ ಇದ್ದಾರೆ, ಸೆಲೆಬ್ರಿಟಿ. ಅವರಿಗೆ ಸೆಕ್ಯೂರಿಟಿ ಬೇರೆ ಇರ್ತದೆ. ಯಾಕಂದರೆ ಸೆಲೆಬ್ರಿಟಿ ಅಂತೇಳಿ ರಸ್ತೆ ಮೇಲೆ ಫ್ರೀ ಹೋಗಲಿಕ್ಕೆ ಆಗಲ್ಲ, ಸೆಕ್ಯೂರಿಟಿ ಬೇರೆ ಇರ್ತದೆ. ಈ ಸೆಲೆಬ್ರಿಟಿಗಳಿಗೆ ಬಹಳ ಜನರಿಗೆ ನಿದ್ರೆನೇ ಬರಲ್ಲ. ಹಣನೂ ಉಂಟು, ಫಾಲೋವರ್ಸ್ ಇದ್ದಾರೆ. ನಾನು ಆಗಲೇ ಬೇರೆ ಎಪಿಸೋಡ್ಗಳು ಕೂಡ ಹೇಳಿದ್ದೇನೆ.
ಅವರಿಗೆ ನಿದ್ರೆ ಬರಬೇಕು ಅಂತ ಹೇಳಿದರೆ ಡ್ರಗ್ಸ್ ತೊಗೊಳ್ಬೇಕು. ನಿದ್ರೆ ಬರಬೇಕು ಅಂತ ಹೇಳಿದರೆ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವರು ಆದರೆ ಬಹಳಷ್ಟು ಜನ, ಎಲ್ಲೋ ಅಪರೂಪದಲ್ಲಿ ಒಬ್ಬರಿಬ್ಬರು ಅಂತಲ್ಲ, ಎಷ್ಟು 100 ಜನ ಸೆಲೆಬ್ರಿಟಿ ಇದ್ದರೆ ಅದರಲ್ಲಿ ಒಂದು ಒಳ್ಳೆಯ ಅಂಶ ಡ್ರಗ್ಸ್ ಬೇಕು, ಮಾದಕ ವಸ್ತುಗಳು ಬೇಕು, ಮದ್ಯಪಾನ ಮಾಡಬೇಕು, ಅಥವಾ ನಿದ್ರೆ ಗುಳಿಗೆ ತೊಗೊಳ್ಬೇಕು. ಸಮಾಧಾನ ಇಲ್ಲ, ಅವರಲ್ಲೇ ಸಮಾಧಾನ ಇಲ್ಲ, ಅವರಿಂದಲೇ ಸಮಾಧಾನವನ್ನು ಬಯಸ್ತಾರೆ ಜನ. ಹೌದು. ಅಂದರೆ ಅದೇ ನಾನು ಆಗಲೇ ಹೇಳಿದಾಗೆ ಹಣ ಕೊಟ್ಟು ಅಳುವಂಥದ್ದು, ಥಿಯೇಟ್ರಿಗೆ ಹೋಗಿ ಅಥವಾ ಟಿ ವಿಗೆ ಹಣ ಹಾಕಿ ಅಥವಾ ಕೇಬಲಿಗೆ ತಿಂಗಳಿಗೆ ಹಣ ಕಟ್ಟಿ ಅಥವಾ DTHಗೆ ತಿಂಗಳಿಗೆ ಇಂತಿಷ್ಟು ಅಂತ ಹಣ ಕಟ್ಟಿ, ಈ ಕಾಲದಲ್ಲಿ ಕೇಬಲ್ದಲ್ಲಿ ಅಥವಾ DTHಲ್ಲಿ ನೋಡೋದಕ್ಕಿಂತಲೂ ಮೊಬೈಲಲ್ಲಿ ಜಾಸ್ತಿ ನೋಡೋರಿದ್ದಾರೆ. ಅದಕ್ಕೆ ಡೇಟಾ ಪ್ಯಾಕನ್ನು ಹಾಕಿ ಒಟ್ಟಿನಲ್ಲಿ ಹಣ ಬೇಕೇ ಬೇಕು. ಹಣ ಕಟ್ಟಿ ಅಳುವಂಥದ್ದು, ಹಣ ಕೊಟ್ಟು ಅಳುವಂಥದ್ದು. ಆದರೆ ಅದರ ಹಿಂದಿನ ಉದ್ದೇಶ ಸಮಾಧಾನ. ಹಾಗೆ ಸಮಾಧಾನ ಇದರಲ್ಲಿ ಯಾವುದರಲ್ಲಿ ಸಿಕ್ಕಲ್ಲ. ಸಮಾಧಾನದ ಎಗ್ರಿಮೆಂಟ್ ಮಾಡುವವರು ಏನು ಮಾಡ್ತಾರೆ, ಆ ಎಗ್ರಿಮೆಂಟನ್ನು ಮುರಿಯೋರಾಗಿರ್ತಾರೆ. ನಾವು ನೋಡ್ತೇವೆ ದೇಶಗಳ ಮಧ್ಯದಲ್ಲಿ ಅಥವಾ ಕೆಲವೊಂದು ಸೈನ್ಯ ಮತ್ತು ಉಗ್ರವಾದಿಗಳ ಮಧ್ಯದಲ್ಲಿ ಕದನ ವಿರಾಮಗಳ ಘೋಷಣೆ ಆಗ್ತದೆ. ಸೈನ್ ಮಾಡುವಂಥ ಸಮಯದಲ್ಲಿ ಅಲ್ಲಿ ಗುಂಡೊಡಿತಾ ಇರ್ತಾರೆ, ಹೇಳ್ತಾರೆ ಕದನ ವಿರಾಮದ ಉಲ್ಲಂಘನೆ ಮಾಡಿದರು ಅಂತ. ಕದನ ವಿರಾಮ ಅಂತ ಘೋಷಣೆ ಮಾಡುವುದೇ ಉಲ್ಲಂಘನೆ ಮಾಡೋದಕ್ಕೋಸ್ಕರ ಅಂತಾಗಿದೆ. ಹಾಗೆ ಸಮಾಧಾನ ಎಲ್ಲಿ ಕೂಡ ಸಿಕ್ಕಲ್ಲ. ಸಮಾಧಾನ ಸಿಗುವಂಥದ್ದು ಕರ್ತನಲ್ಲಿ ಮಾತ್ರ. ಶಾಂತಿದಾಯಕನಾದ ದೇವರು, ಸಮಾಧಾನದ ದಾಯಕನಾಗಿರುವಂಥ ದೇವರು, ಕೃಪೆಯನ್ನು ಶಾಂತಿಯನ್ನು ಕೊಡುವಂಥ ದೇವರು, ಪ್ರೀತಿಯನ್ನು ಶಾಂತಿಯನ್ನು ಕೊಡುವಂಥ ದೇವರು. ನಾವು ನೋಡ್ತೇವೆ ಸೈತಾನನ ಕಾಲ ಕೆಳಗಡೆ ಹಾಕಿ ತುಳಿಸಿಬಿಟ್ಟು ಸಮಾಧಾನವನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೆ ಒಂದೆರಡು ವಾಕ್ಯಗಳನ್ನು ಕೂಡ ನಾವು ನೋಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಅದರ 27ನೇ ವಾಕ್ಯವನ್ನು ನೋಡಿಕೊಳ್ಳಿ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಇಲ್ಲಿ ನೋಡ್ತೇವೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕದಲ್ಲಿ ಯೇಸುಸ್ವಾಮಿ ಬಂದಾಗ ಅವರಲ್ಲಿದ್ದಂಥ ಶಾಂತಿ ಎಷ್ಟು ದೊಡ್ಡದು ಅಂತ ಅನೇಕ ಸಂದರ್ಭಗಳಲ್ಲಿ ತೋರಿಸಿದ್ದಾರೆ. ಈಗ ನೋಡಿ, ಅವರು ಸಮುದ್ರದಲ್ಲಿ ಆ ದೋಣಿಯಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಂಥ ಸಮಯದಲ್ಲಿ ದೊಡ್ಡ ಬಿರುಗಾಳಿ ಬರ್ತಾ ಉಂಟು. ಅವರು ಆರಾಮಾಗಿ ಮಲಗಿದ್ದಾರೆ. ಅವರಲ್ಲಿ ತುಂಬ ಶಾಂತಿ ಇತ್ತು. ಶಿಷ್ಯರಿಗೆ ಆ ಶಾಂತಿ ಇರಲಿಲ್ಲ. ಅವರು ಕೂಗಾಡ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ, ಮುಳುಗ್ತೇವೆ, ಸಾಯ್ತೇವೆ, ನಾವು ಸಾಯೋದ್ರಲ್ಲಿ ನಿನಗೆ ಕಳವಳ ಇಲ್ಲವೋ ಸ್ವಾಮಿ, ಚಿಂತೆ ಇಲ್ಲವೋ, ಈ ರೀತಿ ಕೂಡ ಕೂಗ್ತಾ ಇದ್ದಾರೆ. ಕೊನೆಗೆ ಸ್ವಾಮಿ ಎದ್ದಾಗ, ಓ ಬಿರುಗಾಳಿನ, ಶಾಂತ ಆಗು, ಮೌನವಾಗಿರು, ಮೊರೆಯಬೇಡ ಮಾತಾಡ್ತಾರೆ. ತಕ್ಷಣ ಅದು ಬಂದಾಗ್ತದೆ. ಏನು, ಅವ್ರು ಶಿಲುಬೆ ಮೇಲೆ ಬಿದ್ದಾಗ ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಗೇಲಿ ಮಾಡಿದರು, ಮುಖಕ್ಕೆ ಮುಸುಕು ಹಾಕಿ ಗುದ್ದಿದ್ರು, ಪ್ರವಾದನೆ ಮಾಡೋದನ್ನು ಹೊಡೆದವರು ಯಾರು, ಉಗುಳಿದರು. ಇನ್ನು ಶಿಲುಬೆಗೆ ಮೊಳೆ ಹೊಡೆದಂಥ ಟೈಮಲ್ಲಿ ಮುಸುಕು ಇರಲಿಲ್ಲ ಅವರ ಮುಖಕ್ಕೆ, ಹೊಡೆಯುವಾಗ ಅಷ್ಟೇ ಮುಸುಕು ಹಾಕಿದರು, ಅದಂದರೆ ಗೇಲಿ ಮಾಡೋದಕ್ಕೋಸ್ಕರ. ಆಮೇಲೆ ನಿನ್ನನ್ನು ಹೊಡೆದಂಥ ವ್ಯಕ್ತಿ ಹೆಸರು ಹೇಳು ನೋಡೋಣ ಅಂತ ಹೊಡೆದುಕೊಂಡು ಆನಂತರ ಶಿಲುಬೆಗೆ ಹಾಕಿದ್ದಾರೆ. ಅವನು ಮತ್ತೊಬ್ಬರನ್ನ ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ನೀನು ಕ್ರಿಸ್ತನಾಗಿದ್ದರೆ ಈಗ ಇಳಿದು ಬಾ, ನಾವು ನಿನ್ನಲ್ಲಿ ನಂಬಿಕೆ ಇಡ್ತೇವೆ. ತುಂಬ ಮತ್ತೆ ಕೆಲವರು ಹೇಳಿದರು, ಅವನು ಏಲಿಯನನ್ನು ಕರೀತಾ ಇದ್ದಾನೆ, ಏಲಿಯನು ಬಂದು ರಕ್ಷಿಸ್ತಾನೆ ಇಲ್ವೋ ನೋಡೋಣ. ಶಿಲುಬೆ ಮೇಲೆ ಬಿದ್ದಂಥ ಟೈಮಲ್ಲಿ ಹುಳಿ ರಸವನ್ನು ಕೊಡ್ತಾ ಇದ್ದಾರೆ, ಕಹಿ ರಸವನ್ನು ಕೂಡ ಕೊಟ್ಟಿದ್ರು ಒಂದು ಸಲ. ಇದೆಲ್ಲ ಮಾಡುವಾಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಮತ್ತೆ ನೋಡಿ, ಆಚೆ ಈಚೆ ಬಿದ್ದಂಥ ದುಷ್ಕರ್ಮಿಗಳು ನಿದ್ದೆ ಮಾಡಿದರು. ನಂತರ ಒಬ್ಬನಿಗೆ ಮಾನಸಾಂತರ ಆಯಿತು. ಅವನು ಬಲಗಡೆನೋ ಎಡಗಡೆನೋ ಗೊತ್ತಿಲ್ಲ, ಕೆಲವೊಬ್ಬರು ಬಲಗಡೆ ಅಂತ ಹೇಳ್ತಾರೆ, ಆದರೆ ಸತ್ಯವೇದದಲ್ಲಿ ಬರೆದಿಲ್ಲ ಯಾವುದೋ. ಅದರಲ್ಲಿ ಒಬ್ಬ ದುಷ್ಕರ್ಮಿ ಇರಲಿ, ಬಲಗಡೆಯವನಾಗಲಿ ಎಡಗಡೆಯವನೇ ಆದರೂ ತೊಂದರೆ ಇಲ್ಲ, ಒಬ್ಬ ಅವನು ಕೊನೆಗೆ ಮಾನಸಾಂತರ ಆಗ್ತಾನೆ. ನಿಂದಿಸ್ತಾನೇ ಇದ್ದಾರೆ ಯೇಸುಸ್ವಾಮಿಯನ್ನು. ದಾರಿ ಹೋಕರೆಲ್ಲ ನಿಂದಿಸ್ತಾರೆ, ಯಾಕಂದರೆ ಅವರು ದಾರಿ ಹೋಕರು ನಿಂದಿಸಬೇಕು, ಗೇಲಿ ಮಾಡಬೇಕು ಅಂತಲೇ ಹೆಚ್ಚು ಕಡಿಮೆ ದಾರಿಯ ಪಕ್ಕದಲ್ಲಿ ಶಿಲುಬೆಗೆ ಹಾಕಿದ್ದು ಯೇಸುವನ್ನು. ಹಾಗೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆ ಇವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ಆ ದುಷ್ಕರ್ಮಿ ಒಬ್ಬ ಮಾನಸಾಂತರ ಪಟ್ಟು ಬಂದಾಗ, ಸ್ವಾಮಿ ನೀನು ನಿನ್ನ ರಾಜ್ಯ ಪಡೆದುಕೊಂಡು ಬಂದಾಗ ನನ್ನನ್ನು ನೆನೆಸಿಕೊ ಅಂತ ಹೇಳಿದಾಗ ಯೇಸುಸ್ವಾಮಿ ಏನಂತ ಹೇಳ್ತಾರೆ, ನಿನಗೆ ನಿಜವಾಗಿ ಹೇಳ್ತೇನೆ ಅಥವಾ ನಿಜವಾಗಿ ಹೇಳ್ತೇನೆ, ಈ ಹೊತ್ತು ನೀನು ನನ್ನೊಂದಿಗೆ ಪರದೈಸಿನಲ್ಲಿ ಇರುವೆ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಅವರ ಸಮಾಧಾನ ಅಷ್ಟು ದೊಡ್ಡದು, ಯಾಕಂದರೆ ಅವನೇ ಸಮಾಧಾನದ ಪ್ರಭು.
ಅಂದರೆ ಆ ಜಾಗದಲ್ಲಿ ನಾವಿರ್ತಿದ್ವಿ, ಏನೇನೋ ನಾನೇ ಸಾಯ್ತೇನೆ ಹೇಳಿ ನಿನ್ನನ್ನು ನೆನೆಸ್ಕೊಳ್ಬೇಕಂದ್ರೆ ನಾವು ಬೈತಿದ್ವೇನ, ಏನೇನೋ ಆಗ್ತಿತ್ತು ನಮಗೆ ಅದನ್ನು ಊಹಿಸಿಕೊಳ್ಳಿಕ್ಕೆ ಆಗಲ್ಲ. ಅಂದರೆ ಆ ಕಾಲದಲ್ಲಿ ಶಿಲ್ಬೆಗೆ ಬಡಿಯಲ್ಪಡ್ತಾ ಇದ್ದಂಥವರು ಸಿಕ್ಕಾಪಟ್ಟೆ ಶಾಪ ಹಾಕಿ, ಅವ್ರಿಗೆ ಗೊತ್ತು ಸಾಯ್ತೇವೆ, ಹೊಡೆಯೋರನ್ನ ಬೈದು ಶಾಪ ಹಾಕಿ, ಹೊಡೆಸಿದವ್ರನ್ನ ಶಿಲ್ಬೆ ಹೊಡೆಯೋರ್ನೆಲ್ಲ ಶಾಪ ಹಾಕಿ ಚೀರಾಡಿ ಕೂಗಾಡಿ, ಅಂದರೆ ಇಡೀ ಜಗತ್ತಿನ ಮರಣ ಶಿಕ್ಷೆಯಲ್ಲಿ ಅತ್ಯಂತ ಕ್ರೂರವಾದ ಹಿಂಸೆಯ ಮರಣ ಶಿಕ್ಷೆಯಾಗಿತ್ತು ಈ ಶಿಲುಬೆ ಮರಣ. ಆದರೆ ಅವ್ರು ತಪ್ಪು ಮಾಡಿ ಆ ಶಿಕ್ಷೆ ಅನುಭವಿಸ್ತಾ ಇದ್ರು. ಅದಕ್ಕೆ ದುಷ್ಕರ್ಮಿ ಒಬ್ಬ ಹೇಳ್ತಾರೆ, ನಾವಾದರೂ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ, ಇವನಾದರೂ ಎಂಥ ತಪ್ಪು ಯಾವುದೂ ಮಾಡಲಿಲ್ಲ. ಆದರೆ ಯೇಸು ಸ್ವಾಮಿಯಲ್ಲಿ ಸಮಾಧಾನ ಇತ್ತು, ಸಮುದ್ರದಲ್ಲಿಯೂ ಸಮಾಧಾನ ಇತ್ತು, ಇನ್ನು ಆ ಶಿಲುಬೆ ಮೇಲೆ ಮಲಗಿದ್ದಾಗಲೂ ಸಮಾಧಾನ ಇತ್ತು. ಜನ ಹೊಗಳಿದಾಗಲೂ ಅವರ ಸಮಾಧಾನ ಬಿಟ್ಟು ಹೋಗಲಿಲ್ಲ, ತೆಗಳಿದಾಗಲೂ ಬೈದಾಗಲೂ ಅವರ ಸಮಾಧಾನ ಬಿಟ್ಟು ಹೋಗಲಿಲ್ಲ. ಆ ಯೇಸು ಸ್ವಾಮಿ ಹೇಳ್ತಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವ ರೀತಿಯಿಂದ ಕೊಡಲ್ಲ. ನಾನು ಆಗಲೇ ಹೇಳಿದ ಹಾಗೆ ಎಷ್ಟು ಟಿಕೆಟ್ ಅಂತ ಗೊತ್ತಿಲ್ಲ, 50-100 ರೂಪಾಯಿ ಇರ್ಬೋದು ಥಿಯೇಟರ್ಗಳಲ್ಲಿ, ಕೆಲವೊಮ್ಮೆ 200 ಇರ್ಬೋದು, ಗೊತ್ತಿಲ್ಲ. ಈಗಿನ ಹೊಸ ಕಾಲ, ಹೊಸ ರೀತಿಯ ವ್ಯವಸ್ಥೆಗಳು. ನಾವು ಕರ್ತನ ಕಡೆಗೆ ಬರೋದಕ್ಕಿಂತ ಒಂದು 25 ವರ್ಷಗಳ ಹಿಂದೆ ಆ ಥಿಯೇಟ್ರಲ್ಲಿ ನೋಡಿದ್ದು. ಆದರೆ ಈಗೆಲ್ಲ ಎಷ್ಟೋ ಇರ್ಬೋದು, ಟಿಕೆಟ್ ಇರ್ಬೋದು, ಅಷ್ಟು ಹಣ ಕೊಡಬೇಕು. 3 ಗಂಟೆ ಅಥವಾ 2.5 ಗಂಟೆಯಲ್ಲಿ ಮುಗೀತು, ಮತ್ತು ಅದನ್ನು ನೋಡ್ಕೊಂಡ ಟೆನ್ಷನ್ ಬೇರೆ. ಈಗ ಕೆಲವೊಬ್ಬರಿಗೆ ಅದರಲ್ಲಿ ದೆವ್ವದ ಮತ್ತು ಭೂತದ ಸೀನ್ರಿಗಳು ಇದ್ದರೆ ಈಗ ಸಮಾಧಾನ ಹೋಗಿಬಿಡ್ತದೆ, ಯಾಕಂದರೆ ರಾತ್ರಿ ನಿದ್ರೆನೇ ಬರಲ್ಲ, ಭಯ ಆಗ್ತದೆ. ಹೋಗಿದ್ದು ಸಮಾಧಾನಕ್ಕಾಗಿ, ಅಲ್ಲಿ ಕೂತು ಹತ್ತದ್ದು ಬೇರೆ. ಈಗ ಮನೇಲಿ ಬಂದು ನಿದ್ರೆ ಬರೋದಿಲ್ಲ, ಯಾಕಂದರೆ ನಿದ್ರೆ ಕಣ್ಣು ಮುಚ್ಚಿದ ಕೂಡಲೇ ಅದೇ ದೆವ್ವದ್ದು ನೆನಪು ಬರ್ತದೆ. ಅದು ಆ್ಯಕ್ಚುಲಿ ಮನುಷ್ಯ ಮಾಡಿದಂಥ ಆ್ಯಕ್ಟಿಂಗ್ ಅಥವಾ ಗ್ರಾಫಿಕ್ಸಲ್ಲಿ ಮಾಡ್ತಾರೆ. ಈಗ ಇವನಿಗೆ ಸಮಾಧಾನ ನಷ್ಟ ಆಯಿತು. ಎರಡನೇದು, ಸರಾಯಿ ಕುಡಿತಾನೆ, 50 ರೂಪಾಯಿನೋ 100 ರೂಪಾಯಿನೋ 200 ರೂಪಾಯಿನೋ 1000 ರೂಪಾಯಿ ಖರ್ಚು ಮಾಡಿ ಸರಾಯಿ ಕುಡಿತಾನೆ, ಅದು 1-2 ಗಂಟೆ ಅಷ್ಟೇ. ಅದೇ ಯೇಸು ಸ್ವಾಮಿ ಹೇಳಿದ್ದು. ಇನ್ನು ಬೀಡಿ, ಸಿಗರೆಟ್, ಮಾದಕ ವಸ್ತು ಏನೇನೋ ಮಾಡ್ತಾನೆ. ಅದು ನಾನು ನಿಮಗೆ ಕೊಡುವಂಥ ಸಮಾಧಾನ ಲೋಕವು ಕೊಡುವಂಥ ರೀತಿಯಂಥದ್ದು ಅಲ್ಲ. ಲೋಕ ಸಮಾಧಾನ ಅಂತ ಕೊಟ್ಕೊಂಡು ಇದ್ದ ಸಮಾಧಾನ ಹಾಳು ಮಾಡ್ತದೆ. ಆದರೆ ನಮ್ಮ ಯೇಸು ಸ್ವಾಮಿ ಕೊಡುವಂಥ ಸಮಾಧಾನ ಅದು ನಮ್ಮ ಹೃದಯದಲ್ಲಿ ಯಜಮಾನನಂತೆ ಇದ್ದಿದ್ದು ಅದೇನು ಮಾಡ್ತದೆ, ತೀರ್ಪು ಹೇಳುತ್ತದೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡ್ತೇವೆ. ಅದು ಏನು ಮಾಡ್ತದೆ, ನಮ್ಮ ಹೃದಯದಲ್ಲಿ ಯಜಮಾನನ ಹಾಗಿದ್ದು ಅದು ತೀರ್ಪು ಕೊಡ್ತದೆ. ಆ ವಾಕ್ಯಕ್ಕೆ ಮುಂದೆ ಬರೋಣ. ಈಗ ಮತ್ತೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಂಥವರಾಗಿರೋಣ. ನಮಗೆ ಓದುವಾಗ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದೋಣ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡಿ, ಸಮಾಧಾನ ಯಾವಾಗ ಹೋಗ್ತದೆ, ಸಂಕಟಗಳ ಬಗ್ಗೆ ನೆನೆಸಿಕೊಳ್ಳುವಾಗ ಅಥವಾ ಸಂಕಟಗಳು ಉಂಟಾಗುವಾಗ ನಮಗೆ ಸಮಾಧಾನ ಹೋಗ್ತದೆ. ಈಗ ಯೇಸು ಸ್ವಾಮಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು. ನಮಗೆ ಮನಃಶಾಂತಿ ಹೇಗೆ ಬರ್ತದೆ? ಕ್ರಿಸ್ತನಲ್ಲಿ ಇರುವಾಗ. ಶಾಂತಿ ಬರಬೇಕಾಗಿರೋದೇ ಮನಸ್ಸಿಗೆ ತಲೆಗೆ ಅಥವಾ ಮನಸ್ಸು ತಲೆಯೆಲ್ಲ ಒಂದೇ ಅಂತ ಹೇಗೆ ಶಾಂತಿಯ ವಿಷಯದಲ್ಲಿ ಬರುವ ಮನಸ್ಸು ಇರುವಂಥದ್ದು ತಲೆ, ಹೃದಯ, ಈ ಭಾಗಗಳಲ್ಲಿ ನಮಗೆ ಮನಸ್ಸಿನ ಬಗ್ಗೆ ನಾವು ಯಾವತ್ತೂ ಕೂಡ ಮನಸ್ಸು ಅಂತ ಹೇಳುವಾಗ ಕೈ ತಟ್ಟಿಕೊಂಡು ಮನಸ್ಸು, ನನ್ನ ಮನಸ್ಸು ಅಂತ ಹೇಳೋದಿಲ್ಲ, ಎದೆ ತಟ್ಕೊಂಡು ಹೇಳ್ತೇವೆ ನನ್ನ ಮನಸ್ಸು, ಅಥವಾ ನಾವು ವಿಚಾರ ಮಾಡ್ತೇವೆ ತಲೆ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನಲ್ಲಿದ್ದುಕೊಂಡು ನಿಮಗೆ ಮನಃಶಾಂತಿ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅಂದರೆ ಜಯಿಸಿದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಮನಃಶಾಂತಿ ಕೊಡ್ತೇನೆ. ನೋಡಿ, ಈ ಕಾಲದಲ್ಲಿ ಮನೋರೋಗಗಳಿದ್ದಾವೆ, ಮನೋವ್ಯಸನಗಳಿದ್ದಾವೆ, ಮನೋವ್ಯತೆಗಳಿದ್ದಾವೆ, ಮನಸ್ಸು ಕುಗ್ಗಿ ಹೋಗ್ತದೆ. ಎಲ್ಲದರ ಮಧ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನಸ್ಸಿಗೆ ನಾನು ಶಾಂತಿಯನ್ನು ಕೊಡ್ತೇನೆ. ಶಾಂತಿ ಇಲ್ಲದ್ರಿಂದ ಮನೋವ್ಯಸನ, ಶಾಂತಿ ಇಲ್ಲದ್ರಿಂದ ಮನೋರೋಗಗಳು, ಮನೋವ್ಯಸನಗಳು ತುಂಬಿರೋದ್ರಿಂದ ಮನೋರೋಗ ಅಥವಾ ಮಾನಸಿಕ ರೋಗ ತಜ್ಞರುಗಳು ಬೇಕು. ಅನೇಕ ತಜ್ಞರುಗಳಿಗೆ ಮಾನಸಿಕ ರೋಗ, ಅನೇಕ ಕಾಮಿಡಿಯನ್ಗಳಿಗೆ ಮಾನಸಿಕ ರೋಗ. ಅವರು ಸ್ಟೇಜ್ ಮೇಲೆ, ಸ್ಕ್ರೀನ್ ಮೇಲೆ ತುಂಬ ಕಾಮಿಡಿ ಮಾಡ್ತಾರೆ, ಆದರೆ ಅವರಿಗೆ ಮಾನಸಿಕ ರೋಗ ಎಂಬುದನ್ನು ನಾವು ನೋಡ್ತೇವೆ. ಒಬ್ಬ ಕಾಮಿಡಿಯನ್ ಒಂದು ಸಲ ಏನು ಮಾಡ್ತಾರೆ ಅಂತೇಳಿದರೆ, ಒಬ್ಬ ದೊಡ್ಡ ಕಾಮಿಡಿಯನ್ ಒಬ್ಬ ಮಾನಸಿಕ ರೋಗಿಗಳ ತಜ್ಞರ ಹತ್ರ, ಡಾಕ್ಟ್ರ್ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ, ನನಗೆ ನಿದ್ರೆ ಬರ್ತಾಯಿಲ್ಲ. ಅವ್ರಿಗೆ ಗೊತ್ತಾಗಲಿಲ್ಲ ಇವರು ಆ ಕಾಮಿಡಿಯನ್ ಅಂತ ಗೊತ್ತಿಲ್ಲ, ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ. ನನಗೆ ನಿದ್ರೆನೇ ಬರಲ್ಲ ಸರ್, ನನಗೆ ತುಂಬ ಟೆನ್ಷನ್ ಆಗಿದೆ, ನಗಲಿಕ್ಕೆ ಆಗಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ನಗು ಬರೋದೇ ಇಲ್ಲ.
ಆಗ ಅವರು ಹೇಳ್ತಾರೆ, ಈ ಊರಲ್ಲಿ ಈಗ ಒಂದು ಫಿಲಿಮ್ ನಡೀತಾ ಇದೆ, ಆ ಫಿಲಿಮಲ್ಲಿ ಒಬ್ಬ ಆ್ಯಕ್ಟರ್ ಇದ್ದಾರೆ, ಆ ಆ್ಯಕ್ಟರ್ ಅವರ ಫಿಲಿಮನ್ನು ನೀವು ಹೋಗಿ ನೋಡಿ, ನಿಮಗೆ ನಗು ಬರ್ತದೆ ಅಂತ. ಆವಾಗ ಅವರಂದರು, ಆ ಆ್ಯಕ್ಟರ್ ನಾನೇ ಅಂತ. ನಾನು ನಗಿಸ್ತೇನೆ ಜನರಿಗೆ ಹೊರತು ನನಗೆ ನಗು ಬರುವುದಿಲ್ಲ, ಸಮಾಧಾನ ಇಲ್ಲ. ಇದು ಲೋಕದ ಪರಿಸ್ಥಿತಿ. ದೇವರಿಗೆ ಮಹಿಮೆ ಉಂಟಾಗಲಿ. ಆದರೆ ಯೇಸು ಸ್ವಾಮಿ ನಮಗೆ ಮನಃಶಾಂತಿಯನ್ನು ಕೊಡುವಂಥ ದೇವರು. 20ನೇ ಅಧ್ಯಾಯಕ್ಕೆ ಬರುವಾಗ, ಅದೇ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 21ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು. ಈಗ ನೋಡಿ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಸಮಾಧಾನವಾಗಲಿ. ಅದರ ಹಿನ್ನೆಲೆ ನೋಡಿ, ಯೇಸು ಸ್ವಾಮಿ ಸತ್ತು ಸಮಾಧಿಯಾಗಿ 3ನೇ ದಿನ ಬದುಕಿಯದ್ದು ಬಂದು ಪರಲೋಕಕ್ಕೆ, ಅಂದರೆ ಬದುಕಿಯದ್ದು ಬಂದಿದ್ದಾರೆ. ಇನ್ನು ಪರಲೋಕಕ್ಕೆ ಅವರು ಹೋಗಲಿಲ್ಲ, ಬದುಕಿಯದ್ದು ಬಂದಿದ್ದಾರೆ. ಯೇಸುವಿನ ಶಿಷ್ಯರಿಗೆ ಕೆಲವು ಸ್ತ್ರೀಯರು, ಅಂದರೆ ಮಗ್ದಲದ ಮರಿಯಳು, ಕೆಲವರು ಬಂದು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಬದುಕಿಯದ್ದು ಬಂದಿದ್ದಾರೆ, ನಾವು ನೋಡಿದ್ದೇವೆ. ಅವ್ರು ನಂಬಲಿಲ್ಲ. ಈಗ ಯೇಸುವನ್ನು ಶಿಲುಬೆಗೆ ಹಾಕಿದಂಥ ಯಹೂದ್ಯರು ಯೇಸುವಿನ ಶಿಷ್ಯರನ್ನು ಕೂಡ ಹುಡುಕ್ತಾ ಇದ್ದಾರೆ. ಆದರೆ ಯೇಸುವಿನ ಶಿಷ್ಯರು ಅವರಿಗೆ ಸಿಗಲಿಲ್ಲ. ಆವಾಗ ಇವರು ಹೆದರಿ ಬಾಗಿಲು ಹಾಕಿಕೊಂಡು, ಅಲ್ಲಿ ವಾಕ್ಯ 19ನೇ ವಾಕ್ಯ ಹೇಳ್ತದೆ, ಯಹೂದ್ಯರಿಗೆ ಹೆದರಿ, ಯಹೂದ್ಯರ ಭಯದಿಂದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಕೂತ್ಕೊಂಡಿದ್ದಂಥ ಸಮಯದಲ್ಲಿ, ಹೆದರಿ ಕೂತ್ಕೊಂಡಂಥ ಸಮಯದಲ್ಲಿ ಬಾಗಿಲು ತೆರೆಯೋದು. ಒಂದು ವೇಳೆ ಹೊರಗೆ ನಿಂತು ಯೇಸು ಸ್ವಾಮಿ ತಟ್ಟಿದ್ರೆ ಇವರು ತೆರೀತಿರಲಿಲ್ಲವೇನೋ. ನಾನು ಯೇಸು ಅಂತ ಹೇಳಿದರೆ ಅವ್ರು ನಂಬುವುದಿಲ್ಲ. ಅವರು ಸತ್ತೋಗಿದ್ದು ನಾವು ನೋಡಿದ್ದೇವೆ, ಸಮಾಧಿ ಮಾಡಿದ್ದು ನಾವು ನೋಡಿದ್ದೇವೆ. ಇದು ಯಾರೋ ಯಹೂದ್ಯರು ಬಂದು ನಮ್ಮನ್ನು ಹಿಡ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ಅಂತ ಭಾವಿಸ್ತಾ ಇದ್ರೆ ನಾವು. ಆದರೆ ಯೇಸು ಸ್ವಾಮಿ ಬಾಗಿಲು ತೆರೆಯುವಂಥ ಅವಶ್ಯಕತೆಯೇ ಇಲ್ಲ. ಬಾಗಿಲು ತೆರೆಯದೇ ಅವರ ಮಧ್ಯದಲ್ಲಿ ಬಂದು ನಿಂತು ಹೇಳ್ತಾ ಇದ್ದಾರೆ, ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ. ಹೀಬ್ರೂ ಭಾಷೆಯಲ್ಲಿ ಶಲೋಮ್ ಎಂಬುದಾಗಿ ಹೇಳ್ತಾರೆ. ಶಲೋಮ್, ನಿಮಗೆ ಸಮಾಧಾನವಾಗಲಿ. ನೋಡಿ, ಲೋಕವನ್ನು ನೋಡಿ, ಹೆದರಿಸುವಂಥವ್ರನ್ನ ನೋಡಿ, ಬೆದರಿಸುವಂಥವ್ರನ್ನ ನೋಡಿ, ಭವಿಷ್ಯದ ಬಗ್ಗೆ ವಿಚಾರ ಮಾಡಿ, ಕುಟುಂಬದ ಬಗ್ಗೆ ವಿಚಾರ ಮಾಡಿ, ಮಕ್ಕಳ ಬಗ್ಗೆ ವಿಚಾರ ಮಾಡಿ, ಉದ್ಯೋಗದ ಬಗ್ಗೆ, ಪ್ರಮೋಷನ್ ಬಗ್ಗೆ, ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ರೋಗಗಳ ಬಗ್ಗೆ ಎಲ್ಲ ಹೆದರಿ ಇರುವಂಥವರಿಗೆ ಯೇಸು ಸ್ವಾಮಿ ಹೇಳುವಂಥ ಮಾತು ಏನಂದರೆ ಶಲೋಮ್. ಅಲ್ಲಿ ಏನು ನೋಡಿದ್ದೇವೆ ನಾವು? ಯೆಹೋವ ಶಾಲೋಮ್. ನಮ್ಮ ಕರ್ತನು ಯೇಸು ಸ್ವಾಮಿ ಯೆಹೋವ ಶಾಲೋಮ್. ಅವರು ಹಳೆ ಒಡಂಬಡಿಕೆ ಇರ್ಬೋದು, ಹೊಸ ಒಡಂಬಡಿಕೆ ಇರ್ಬೋದು, ಎಲ್ಲ ಯುಗಗಳಲ್ಲಿಯೂ ಅವರು ಯೆಹೋವ ಶಾಲೋಮ್ ಆಗಿದ್ದಾರೆ, ಸಮಾಧಾನ ಕೊಡುವವರಾಗಿದ್ದಾರೆ. ಅವರು ಆವತ್ತು ದೂತನ ಮೂಲಕವಾಗಿ ಯೆಹೋವ ಶಾಲೋಮ್ ಎಂಬಂಥದ್ದನ್ನು ಪ್ರಕಟಿಸಿದರು. ಅದು ಅರ್ಥವಾದಂಥ ಈ ಗಿದಿಯೋನ ಏನು ಮಾಡ್ತಾನೆ, ಯಜ್ಞವೇದಿ ಕಟ್ಟಿ ಆ ಯಜ್ಞವೇದಿಗೆ ಯೆಹೋವ ಶಾಲೋಮ್ ಎಂಬುದಾಗಿ ಹೆಸರಿಡ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಅದೇ ಯೆಹೋವ ದೇವರು ಈಗ ಯೇಸುವಾಗಿ ಪ್ರಕಟಿಸಿಕೊಂಡಿದ್ದಾರೆ. ಈಗ ಭಯಪಡ್ತಾ ಇದ್ದಂಥವರಿಗೆ ಅಲ್ಲಿ ಗಿದಿಯೋನ ಭಯಪಟ್ಟಾಗ ದೇವದೂತನ ಮೂಲಕ ಹೇಳಿಸ್ತಾರೆ, ನಿನಗೆ ಸಮಾಧಾನದಿದ್ದರು, ನೀನು ಸಮಾಧಾನದಿದ್ದರು, ಹೆದರಬೇಡ. ಈಗ ಹೊಸ ಒಡಂಬಡಿಕೆಯಲ್ಲಿ ಶಿಷ್ಯರಿಗೆ, ಇಡೀ ಲೋಕಕ್ಕೆ ಸ್ವಾಮಿ ಹೇಳ್ತಿದ್ದಾರೆ, ಶಾಲೋಮ್, ಭಯಪಡಬೇಡ್ರಿ, ನಾನು ಪುನರುತ್ಥಾನ ಹೊಂದಿದ್ದೇನೆ, ಲೋಕವನ್ನು ಜಯಿಸಿದ್ದೇನೆ, ಪಾಪವನ್ನು ಜಯಿಸಿದ್ದೇನೆ, ಸೈತಾನ ಸೋಲಿಸಿಬಿಟ್ಟಿದ್ದೇನೆ, ನಿಮಗೆ ಕೃಪೆಯನ್ನು ಶಾಂತಿಯನ್ನು ಕೊಡ್ತೇನೆ, ಪ್ರೀತಿಯನ್ನು ಶಾಂತಿಯನ್ನು ಕೊಡ್ತೇನೆ. ಮಾತ್ರವಲ್ಲ, ಸೈತಾನ ನಿಮ್ಮ ಕಾಲ ಕೆಳಗಡೆ ಹಾಕಿ ತುಳಿಸಿ ಬಿಡ್ತೇನೆ, ಧೈರ್ಯವಾಗಿರಿ, ನಾನೇ ಎಂಬುದಾಗಿ ಪ್ರತಿಯೊಬ್ಬೊಬ್ಬರಿಗೆ ಆತ ಸಮಾಧಾನ ಕೊಡುವಂಥ ದೇವರಾಗಿದ್ದಾನೆ. ಅದೇ ಕೊಲೊಸ್ಸೆ ಪತ್ರಿಕೆ 3:15 ವಾಕ್ಯ ಕೂಡ ಓದಿಕೊಂಡು ಮುಗಿಸಿಬಿಡೋಣ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ನೋಡಿ, ಸಾಕು. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಆ ಸಮಾಧಾನ, ಯೇಸು ಕ್ರಿಸ್ತನು ಕೊಡುವ ಸಮಾಧಾನವೇ ನಮ್ಮ ಯಜಮಾನ, ಅಥವಾ ಯೇಸುವೆ. ಆ ಸಮಾಧಾನ ಅಂತ ಹೇಳಿದರೆ ಯೇಸುವೆ, ಸಮಾಧಾನದ ಪ್ರಭು. ಯೇಸುವೆ ನಮ್ಮ ಹೃದಯದಲ್ಲಿದ್ದಾಗ ಆತನೇ ಯಜಮಾನ. ಎಲ್ಲ ವಿಷಯದಲ್ಲಿ, ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ಯಜಮಾನನೆತ್ತಿದ್ದು ತೀರ್ಪು ಹೇಳುತ್ತದೆ. ಮಾತ್ರವಲ್ಲ, ನೀವು ಒಂದೇ ದೇಹಕ್ಕೆ ಸೇರಿದವರಾಗಿರುವುದರಿಂದ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ಮತ್ತು ಇಬ್ರಿಯ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಎಲ್ಲರೊಂದಿಗೆ ಸಮಾಧಾನದಿಂದ ಇರುವುದಕ್ಕೆ ಪ್ರಯತ್ನ ಮಾಡಿರಿ ಎಂಬುದಾಗಿ. ಇನ್ನು ನಮಗೆ ಯಾವ ಅವಶ್ಯಕತೆ ಇದ್ದರೂ ಕೂಡ ನಾವು ಪ್ರಾರ್ಥನೆ ಮಾಡಿದರೆ, ನಾವು ಫಿಲಿಪ್ಪಿ ಪತ್ರಿಕೆ 4ನೇ 6-7 ವಾಕ್ಯಗಳನ್ನು ನೋಡ್ತೇವೆ. ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವ ಸಮಾಧಾನವು ನಮ್ಮ ಹೃದಯಗಳನ್ನು ಕ್ರಿಸ್ತ ಯೇಸುವಿನಲ್ಲಿ
ಕಾಯುವುದು ಎಂಬುದಾಗಿ. ಅಂದರೆ ದೈವಿಕ ಸಮಾಧಾನವನ್ನು ಕೊಟ್ಟು ಯಜಮಾನನ ಹಾಗೆ ಸಮಾಧಾನವನ್ನು ಕೊಟ್ಟು ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನೆ ಆತ ಯೆಹೋವ ಶಾಲೋಮ್. ಆತ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಹೆದರಿ ಬೆದರಿ ಕೂತ್ಕೊಂಡಿದ್ದಂಥ ಶಿಷ್ಯರಿಗೆ ಶಾಲೋಮ್, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಅಷ್ಟೇ ನನಗೆ ಅನಿಸ್ತದೆ ಈ ಶಾಲೋಮ್ ಅಂದರೆ ಅದೇ ತಿರುಗಿ ನಾವೆಂದರೆ ಒಬ್ಬೊಬ್ಬರು ವಂದಿಸುವಾಗ ನಾವು ಸಾಂಪ್ರದಾಯಿಕವಾಗಿ ಸಲಾಮ್ ಅಂತ ಹೇಳ್ತೇವೆ. ಸಲಾಮ್ ಅಂದರೆ ಅದೇ ಶಾಲೋಮ್ ಅನ್ನುವಂಥದ್ದು ಇಬ್ರಿಯ ಭಾಷೆ. ಅದು ಪರ್ಷಿಯನ್ ಭಾಷೆಗಳಿಗೆ ಬಂದು ಉರ್ದು ಭಾಷೆಗೆ ಬಂದು ಭಾರತದ ಭಾಷೆಗೆ ಬಂದಾಗ ಅದು ಸಲಾಮ್ ಎಂಬುದಾಗಿ ಹೇಳ್ತಾರೆ. ಆದರೆ ಸಲಾಮ್ ಅನ್ನುವಂಥದ್ದು ಅದು ಮೂಲದಲ್ಲಿ ಶಾಲೋಮ್ ಅನ್ನುವಂಥದ್ದೇ. ಶಾಲೋಮ್ ಅದು ನಂತರ ಏನಾಯಿತು, ಶಾ ಹೋಗಿ ಸಾ ಆಯಿತು ಬಿಟ್ಟರೆ ಅದು ಒಂದೇ. ಸಲಾಮ್ ಅಂದರೆ ನಿಮಗೆ ಸಮಾಧಾನ. ಆದರೆ ಭಾಳಷ್ಟು ಜನರು ಅದನ್ನು ಉಪಯೋಗ ಮಾಡೋದು ಕಡಿಮೆ. ಈಗ ನಮ್ಮ ದೇಶದಲ್ಲಿ ನಮಸ್ತೆ, ನಮಸ್ಕಾರ, ನಮ್ಮ ದಕ್ಷಿಣ ಭಾರತದಲ್ಲಿ ನಮಸ್ಕಾರ, ಉತ್ತರ ಭಾರತಕ್ಕೆ ನಮಸ್ಕಾರ ಅಥವಾ ನಮಸ್ತೆ ಹೀಗೆಲ್ಲ ಹೇಳೋದು ಜಾಸ್ತಿ. ಆದರೆ ಸ್ವಲ್ಪ ಬೈಬಲ್ ಕಲ್ಚರ್ನೊಂದಿಗೆ ಮ್ಯಾಚ್ ಇರುವಂಥವರು ಸಲಾಮ್ ಅಥವಾ ಶಾಲೋಮ್ ಅನ್ನುವಂಥದ್ದು ಜಾಸ್ತಿ. ಹೌದು, ಹೌದು ಅಷ್ಟೇ. ಖಂಡಿತವಾಗಿಯೂ ನಾವು ಒಬ್ಬರೊಬ್ಬರು ವಂದಿಸುವಂಥ ಕೂಡ ಸಲಾಮ್ ಎಂಬುದಾಗಿ ನಾವು ಹೇಳ್ತೇವೆ. ಅದು ನಿಜವಾಗಿ ಶಾಲೋಮ್ ಅಥವಾ ನಿಮಗೆ ಸಮಾಧಾನವಾಗಲಿ, ಸಮಾಧಾನವಿರಲಿ ಎಂಬುದಾಗಿ. ಹೌದು ಅಷ್ಟು ಖಂಡಿತವಾಗಿ ನಮ್ಮ ಈ ಕ್ರಿಸ್ತನ ಸಮಾಧಾನ ನಮ್ಮಲ್ಲಿ ಯಾವಾಗ ನೆಲೆಯೂರಿ ನಿಲ್ಲಲಿ. ಅದಕ್ಕಾಗಿ ನಾವು ಕರ್ತನಲ್ಲಿ ಯಾವಾಗಲೂ ನಾವು ಬೇಡಿಕೊಳ್ಳುವಂಥದ್ದು ಆತನ ಸಮಾಧಾನ ನಮ್ಮಲ್ಲಿ ಮಾತ್ರವಲ್ಲ, ಈ ಲೋಕದ ಪ್ರತಿನಿಧಿಗಳಲ್ಲಿ ಅದನ್ನು ಹರಡಲಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದಕವಾಗಿ ನೆನೆಸ್ತೇನೆ. ಖಂಡಿತವಾಗಿ ನಿಮ್ಮ ಸಮಾಧಾನ ಇಲ್ಲದಿದ್ದರೆ, ಸಮಾಧಾನ ಇಲ್ಲದಿರುವ ಬಳಿಯಲ್ಲಿ ಹೋಗಿ ಹುಡುಕಬೇಡಿ. ಸಮಾಧಾನ ಇಲ್ಲದವರು ಸಮಾಧಾನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನ ಸಮಾಧಾನ ನಿಮಗೆ ಕೊಡುತ್ತೇನೆ ಅಂತ ಹೇಳಿದಂಥ ಆ ಯೇಸು ಸ್ವಾಮಿಗಳಿಗೆ ನೀವು ಬರುವುದಾದರೆ ಆತನಲ್ಲಿ ಇರುವಂಥ ಸಮಾಧಾನ ಅದು ಎಂದಿಗೂ ಮುಗಿದು ಹೋಗುವಂಥ ಸಮಾಧಾನ. ದೇವರ ವಾಕ್ಯದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ನೋಡಿದ್ವಿ, ಅದು ನದಿಯಂತೆ ಆತನು ನಮಗೆ ಸಮಾಧಾನ ಕೊಡುವಂಥ ಶಕ್ತನ ದೇವರಾಗಿದ್ದಾನೆ. ಆ ನದಿಯ ನೀರಿನಂತೆ ಆತ ಉಕ್ಕಿ ಹರಿಯುವಂಥ ತೊರೆಯಂತೆ ಆತ ನಮಗೆ ಸಮಾಧಾನ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹೌದು ಬಿಡಿ, ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು, ನೀವು ಸಮಾಧಾನ ಕಳ್ಕೊಂಡು ನನಗಿನ್ನು ಮಾರ್ಗ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನೀವು ಇದ್ದಿರ್ಬೋದು. ಆದರೆ ಸಮಾಧಾನ ಕೊಡಲಿಕ್ಕೆ ಶಕ್ತನ ಆತನ ಬಳಿಗೆ ಬನ್ನಿ. ಆತ ನಿಮಗೆ ಉತ್ತಮವಾದಂಥ ಸಮಾಧಾನ ಕೊಟ್ಟು ನಿಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ದಿನದ ಎಪಿಸೋಡಲ್ಲಿ ಒಂದು ಉತ್ತಮವಾಗಿ ಸಲಾಮ್ ಅಥವಾ ಶಾಲೋಮ್ ಇದರ ಬಗ್ಗೆ ತಿಳಿಸ್ಕೊಟ್ಟಂಥ ಪಾಸ್ಟರ್ ವಿ ಜೆ ಅಬ್ರಾಹ್ಮನಿಗೆ ನಾನು ವಂದನೆ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ನಿಮಗೂ ಕೂಡ ಧನ್ಯವಾದಗಳು. ಖಂಡಿತವಾಗಿ ಪ್ರಿಯರೇ, ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದದಾಯಕವಾಗಿ ತಿನ್ನಿಸ್ತೇನೆ. ಇದನ್ನು ಇತರರಿಗೆ ಕೂಡ ಪರಿಚಯ ಮಾಡಿರಿ, ಅವರು ಕೂಡ ಕ್ರಿಸ್ತನಿಂದ ಸಮಾಧಾನ ಹೊಂದಿಕೊಳ್ಳಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ತಿರುಗಿ ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.